ನಾಪಕುಲಿನ ವಿವಿಧ ಗಣೇಶೋತ್ಸವ ಆಚರಣಾ ಸಮಿತಿಗಳು ಪ್ರತಿಷ್ಠಾಪನೆ ಮಾಡಿದ್ದ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೋತ್ಸವ ಬುಧವಾರ ಸಂಭ್ರಮದೊಂದಿಗೆ ಸಂಪನ್ನಗೊಂಡಿದೆ. ಅಲಂಕೃತ ಮಂಟಪದಲ್ಲಿ ರಾಜ್ಯ ಬೀದಿಯಲ್ಲಿ ನಡೆದ ಮೆರವಣಿಗೆ ಅಭೂತಪೂರ್ವವಾಗಿತ್ತು. ಪಟಾಕಿಗಳ ಮೊರೆತದೊಂದಿಗೆ ಗೊಂಬೆ ಕುಣಿತ, ನೃತ್ಯ ತಂಡಗಳ ಕುಣಿತ ಮೆರವಣಿಗೆಗೆ ಶೋಭೆ ತಂದಿತ್ತು. ವಿಶೇಷವಾಗಿ ಚಲನಶೀಲ ಕಲಾಕೃತಿಗಳ ಮಂಟಪ ಪ್ರದರ್ಶನ ಮಡಿಕೇರಿಯ ದಸರಾವನ್ನೇ ನೆನಪಿಸುವಂತಿತ್ತು. ಬಳಿದುಕೊಂಡು ಮಸಣದಲ್ಲಿ ಹೊರಳಾಡುತ್ತಾ ಭೂತಗಳೊಂದಿಗೆ ಸರಸವಾಡುತ್ತಾ ಶರೀರದ ಮೇಲೆ ಸರ್ಪಗಳು ಸರಿದಾಡುತ್ತಾ ಬಸುಗುಟ್ಟಿದರೂ ಭಯವಿಲ್ಲದೆ ಅಲೆದಾಡುತ್ತಾ ನಿಲ್ಲಲು ನೆಲೆಯಿಲ್ಲದೆ ಹಸಿದರೆ ಅನ್ನವಿಲ್ಲದೆ ಬ್ರಹ್ಮ ಕಪಾಲ ಹಿಡಿದು ಗಿರಿದು ತಿನ್ನುವ ಆ ಶಿವನನ್ನು ಪ್ರಳಯಂಕರ ಪ್ರಭಯಂಕರ ಎಂದು ಅದಾರು ಹೇಳಿತ್ತು. ಆ ಪಶುಪತಿಯನ್ನು ಸ್ತುತಿಸಬೇಕಾ, ಪರಮೇಶ್ವರನೆಂದು ಪೂಜಿಸಬೇಕಾ? ಸಹೋದರ ನರಾಂತಕ, ನೋಡಿದೆಯಾ? ಭೂಲೋಕ ಮತ್ತು ಪಾತಾಳ ಲೋಕ ನಮ್ಮಿಬ್ಬರ ವಶವಾಯಿತು. ಇಂದಿರಾನಗರದ ವಿವೇಕಾನಂದ ಸೇವಾ ಸಮಿತಿ, ಶ್ರೀರಾಮ ಟ್ರಸ್ಟ್, ಪೊನ್ನುಮುತ್ತಪ್ಪ ದೇವಾಲಯ ವಿನಾಯಕ ಸೇವಾ ಸಮಿತಿ, ಹಳೆ ತಾಲೂಕು ಪೊನ್ನುಮುತ್ತಪ್ಪ ದೇವಾಲಯ, ನಾಪಕುಲನಾಡು ಗೌರಿ ಗಣೇಶ ಸಮಿತಿ ಹಾಗೂ ಕಕ್ಕುಂದಕಾಡಿನ ಗಣೇಶೋತ್ಸವ ಸೇವಾ ಸಮಿತಿಯ ಉತ್ಸವ ಮೂರ್ತಿಗಳ ಮೆರವಣಿಗೆ ಶೋಭಾಯಮಾನವಾಗಿತ್ತು. ಉತ್ಸವ ಮೂರ್ತಿಗಳನ್ನು ಸಮೀಪದ ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಯಿತು. ಮೆರವಣಿಗೆ ಸಂದರ್ಭ ಭಕ್ತರು ಗಣೇಶನಿಗೆ ಪೂಜೆ ಸಲ್ಲಿಸಿ ಹಣ್ಣು ಕಾಯಿ ಸಮರ್ಪಿಸಿದರು. ಪೊಲೀಸ್ ಇಲಾಖೆಯು ಉತ್ಸವಕ್ಕೆ ವಿಶೇಷ ಬಂದೋಬಸ್ತ್ ಏರ್ಪಡಿಸಿತ್ತು.